ಬೆಳಗಾವಿಯಲ್ಲಿ ರೈತರ ಪರ ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷವಾಗಿ ಪ್ರತಿಭಟನೆ ಮಾಡಲು ಮುಕ್ತ ಅವಕಾಶವಿದೆ. ಪ್ರತಿಭಟನೆಗೆ ಯೋಗ್ಯವಾದ ಸಬ್ಜೆಕ್ಟ್ ತೆಗೆದುಕೊಂಡಿದ್ದಾರಾ ಅಂತ ನೋಡಬೇಕು ಅಂತ ಬೆಳಗಾವಿಯಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಒಂದು ವಿರೋಧ ಪಕ್ಷವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಕಾನೂನುಬದ್ಧವಾಗಿ ಸಂವಿಧಾನಾತ್ಮಕವಾಗಿ ಹಕ್ಕಿದೆ. ಆದರೆ ಪ್ರತಿಭಟನೆಗೆ ಯೋಗ್ಯವಾದ ವಿಚಾರವನ್ನು ತೆಗೆದುಕೊಳ್ಳಬೇಕು. ಬಿಜೆಪಿ ರೈತರ ಪರ ಪಕ್ಷವಲ್ಲ, ಕೆಳೆ ಕೀಳುವವರು ಹೊಲ ಹುಳುವವರು ಪಕ್ಷವಲ್ಲ. ಅಂದರೆ ಕಳೆ ಕೀಳುವವರ ಅಥವಾ ಹೊಲ ಉಳುವವರ ಪಕ್ಷವಲ್ಲ. ಅದು ರೈತರ ಸಮಸ್ಯೆ ರಾಜ್ಯ ಸರ್ಕಾರದ ಮುಂದೆ ಬಗೆಹರಿದಿದೆಯೋ ಇಲ್ವೋ, ರಾಜ್ಯ ಸರ್ಕಾರದ ವ್ಯಾಪ್ತಿ ಏನು, ಕೇಂದ್ರದ ವ್ಯಾಪ್ತಿ ಏನು, ಕೇಂದ್ರ ಸರ್ಕಾರ ಮಾಡಬೇಕಿರುವ ಕೆಲಸ ಏನು, ಈ ಎಲ್ಲ ವಿಚಾರವನ್ನ ಕುರಿತು ಹೋರಾಟ ಮಾಡಿದ್ರೆ ಮಾನ್ಯತೆ ಇರುತ್ತೆ. ರಾಜಕೀಯ ಹೋರಾಟ ಮಾಡಿದ್ರೆ ಯಾರಿಗೆ ಅನುಕೂಲ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಪಾರ್ಟಿ ಇತಿಹಾಸ ನೋಡಿದ್ರೆ ಬಿಜೆಪಿ ಮೂಲತಃ ರೈತರ ಪಾರ್ಟಿ ಅಲ್ಲ. ಹೊಲ ಉಳೋರು ಕಡೆ ಕೀಳೋರು ಪಕ್ಷ ಅಲ್ವೇ ಅಲ್ಲ. ಅದು ಬಿಜೆಪಿ ದನ ಮೇಯಿಸೋರು, ಎಮ್ಮೆ ಮೇಯಿಸೋರು, ಕಡೆ ಕೀಳೋರು, ಹೊಲ ಉಳೋರು ಪಾರ್ಟಿ ಅಲ್ವೇ ಅಲ್ಲ. ಆದ್ರೆ ಯಾವ ಸಬ್ಜೆಕ್ಟ್ ಮೇಲೆ ಅವರು ಹೋರಾಟ ಮಾಡ್ತಿರೋದು ಅದು ಮುಖ್ಯವಾದ ಸಂಗತಿ. ಎಸ್ ಎ ಪೊಲಿಟಿಕಲ್ ಪಾರ್ಟಿ ರೈತರ ಸಮಸ್ಯೆ ರಾಜ್ಯ ಸರ್ಕಾರದ ಮುಂದೆ ಬಗೆಹರಿದೇ ಇಲ್ವೋ, ರಾಜ್ಯ ಸರ್ಕಾರಕ್ಕಿರೋ ಅಧಿಕಾರ ವ್ಯಾಪ್ತಿ ಏನು, ಕೇಂದ್ರ ಸರ್ಕಾರದ ವ್ಯಾಪ್ತಿ ಏನು, ಕೇಂದ್ರ ಸರ್ಕಾರ ರೈತರಿಗೆ ಮಾಡಬೇಕಾದಂಥ ಕರ್ತವ್ಯ ಜವಾಬ್ದಾರಿ ಹೊಣೆಗಾರಿಕೆಗಳಿಗೆ ಏನು, ಅವರು ಮಾಡದೇ ಇದ್ದಾಗ ರಾಜ್ಯ ಸರ್ಕಾರ ಏನು ಮಾಡಬೇಕು, ಅವ್ರು ಮಾಡದೇ ಇದ್ದಾಗ ಅವ್ರಿಗೆ ಏನು ಹೇಳಬೇಕು, ಇದನ್ನ ವ್ಯಾಲ್ಯೂ ಬೇಸ್ಡ್ ಇಶ್ಯೂ ಬೇಸ್ಡ್ ತಗೊಂಡು ಹೋರಾಟ ಮಾಡಿದ್ರೆ ಅದಕ್ಕೆ ಒಂದು ಮಾನ್ಯತೆ ಇರ್ತದೆ, ಪ್ರಾಮುಖ್ಯತೆ ಇರ್ತದೆ. ರಾಜಕೀಯವಾಗಿ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ, ಯಾರಿಗೆ ಅನುಕೂಲ ಆಗುತ್ತೆ? ಸುಮ್ಮನೆ ಒಂದು ಪೊಲಿಟಿಕಲ್ ಗಿಮಿಕ್ಸ್. ಬಿಜೆಪಿ ಪಾರ್ಟಿ ಇತಿಹಾಸ ನೋಡಿದ್ರೆ ಬಿಜೆಪಿ ಮೂಲತಃ ರೈತರ ಪಾರ್ಟಿ ಅಲ್ಲ. ಹೊಲ ಉಳೋರು ಕಡೆ ಕೀಳೋರು ಪಕ್ಷ ಅಲ್ವೇ ಅಲ್ಲ. ಅದು ಬಿಜೆಪಿ ದನ ಮೇಯಿಸೋರು, ಎಮ್ಮೆ ಮೇಯಿಸೋರು, ಕಡೆ ಕೀಳೋರು, ಹೊಲ ಉಳೋರು ಪಾರ್ಟಿ ಅಲ್ವೇ ಅಲ್ಲ. ಆದ್ರೆ ಯಾವ ಸಬ್ಜೆಕ್ಟ್ ಮೇಲೆ ಅವರು ಹೋರಾಟ ಮಾಡ್ತಿರೋದು ಅದು ಮುಖ್ಯವಾದ ಸಂಗತಿ. ಎಸ್ ಎ ಪೊಲಿಟಿಕಲ್ ಪಾರ್ಟಿ ರೈತರ ಸಮಸ್ಯೆ ರಾಜ್ಯ ಸರ್ಕಾರದ ಮುಂದೆ ಬಗೆಹರಿದೇ ಇಲ್ವೋ, ರಾಜ್ಯ ಸರ್ಕಾರಕ್ಕಿರೋ ಅಧಿಕಾರ ವ್ಯಾಪ್ತಿ ಏನು, ಕೇಂದ್ರ ಸರ್ಕಾರದ ವ್ಯಾಪ್ತಿ ಏನು, ಕೇಂದ್ರ ಸರ್ಕಾರ ರೈತರಿಗೆ ಮಾಡಬೇಕಾದಂಥ ಕರ್ತವ್ಯ ಜವಾಬ್ದಾರಿ ಹೊಣೆಗಾರಿಕೆಗಳಿಗೆ ಏನು, ಅವರು ಮಾಡದೇ ಇದ್ದಾಗ ರಾಜ್ಯ ಸರ್ಕಾರ ಏನು ಮಾಡಬೇಕು, ಅವ್ರು ಮಾಡದೇ ಇದ್ದಾಗ ಅವ್ರಿಗೆ ಏನು ಹೇಳಬೇಕು,